ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮದ ಆಚರಣೆಗೆ ಕ್ಷಣಗಣನೆ ಶುರುವಾಗಿದೆ. ರಾಜಧಾನಿ ಬೆಂಗಳೂರಿನಿಂದ ಬೇರೆ ಬೇರೆ ಊರುಗಳಿಗೆ ತೆರಳುವ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ ಕೆಎಸ್ಆರ್ಟಿಸಿ ಬರೋಬ್ಬರಿ 1500 ಹೆಚ್ಚುವರಿ ವಿಶೇಷ ಬಸ್ಗಳನ್ನು ಬಿಟ್ಟಿದೆ. ಇದರ ಜೊತೆಗೆ ಖಾಸಗಿ ಬಸ್ಗಳು ಟಿಕೆಟ್ ದರ ಹೆಚ್ಚಿಸಿ ಪ್ರಯಾಣಿಕರನ್ನ ಸುಲಿಗೆ ಮಾಡ್ತಿವೆ. ಗೌರಿ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ. ಮೆಜೆಸ್ಟಿಕ್ ಬಸ್ ಸ್ಟಾಪ್ ಫುಲ್ ರಶ್. ಗೌರಿ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆ ಗೌರಿ ಹಬ್ಬದ ಪ್ರಯುಕ್ತ ಇಂದು ಸಿಟಿ ಜನ ಊರಿನತ್ತ ಹೊರಟಿದ್ದಾರೆ. ಲಾಂಗ್ ವೀಕೆಂಡ್ ಕಾರಣ ಮೆಜೆಸ್ಟಿಕ್ ಫುಲ್ ರಶ್ ಆಗಿದೆ. ನಾಳೆ ಸ್ವರ್ಣಗೌರಿ ವ್ರತ, ಸೆಪ್ಟೆಂಬರ್ 7ರಂದು ಗಣೇಶ ಚತುರ್ಥಿ ಹಾಗೂ ಸೆಪ್ಟೆಂಬರ್ 8ರಂದು ವಾರಾಂತ್ಯದ ಹಿನ್ನೆಲೆ ರಾಜ್ಯದ ವಿವಿಧೆಡೆ ತೆರಳುವ ಪ್ರಯಾಣಿಕರ ಸಂಖ್ಯೆ ಹೆಚ್ಚುತ್ತಿದೆ. ಖಾಸಗಿ ಬಸ್ ದರ ದುಪ್ಪಟ್ಟು. ಸಾಲು ರಜೆ ಹಿನ್ನೆಲೆ ಬೆಂಗಳೂರಿನಿಂದ ತಮ್ಮ ಊರುಗಳಿಗೆ ತೆರಳುವವರ ಸಂಖ್ಯೆ ಹೆಚ್ಚಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ಬಸ್ ಮಾಲೀಕರು ಟಿಕೆಟ್ ದರವನ್ನ ದುಪ್ಪಟ್ಟು ಮಾಡಿದ್ದಾರೆ. ಯಾವ್ಯಾವ ಊರಿಗೆ ಎಷ್ಟು ದರ ಅಂತ ನೋಡೋದಾದ್ರೆ, ಪ್ರಯಾಣಿಕರಿಗೆ ಟಿಕೆಟ್ ಬರೆ. ಬೆಂಗಳೂರಿನಿಂದ ಹಾವೇರಿಗೆ ಈ ಹಿಂದೆ 600ರಿಂದ 1200 ರೂಪಾಯಿ ಇತ್ತು. ಪ್ರಸ್ತುತ ದರ 1550ರಿಂದ 1600 ರೂಪಾಯಿ ಆಗಿದೆ. ಬೆಂಗಳೂರಿನಿಂದ ಗುಲ್ಬರ್ಗಕ್ಕೆ ಹೋಗಬೇಕಾದ್ರೆ 600ರಿಂದ 1200 ರೂಪಾಯಿ ಕೊಡಬೇಕಾಗಿತ್ತು. ಇದೀಗ 1200ರಿಂದ 1800 ರೂಪಾಯಿ ಕೊಡಬೇಕಾಗಿದೆ. ಬೆಂಗಳೂರಿನಿಂದ ಯಾದಗಿರಿಗೆ 600ರಿಂದ 1400 ರೂಪಾಯಿ ಕೊಡಬೇಕಾಗಿತ್ತು. ಪ್ರಸ್ತುತ 1100ರಿಂದ 1750 ರೂಪಾಯಿ ಟಿಕೆಟ್ ದರ ಹೆಚ್ಚಾಗಿದೆ. ಇನ್ನು ಬೆಂಗಳೂರಿನಿಂದ ದಾವಣಗೆರೆಗೆ ಈ ಹಿಂದೆ 550 ರೂಪಾಯಿಯಿಂದ 900 ರೂಪಾಯಿ ಇತ್ತು. ಇದೀಗ 900 ರೂಪಾಯಿಯಿಂದ 2000ವರೆಗೆ ದರ ಹೆಚ್ಚಿದೆ. ಬೆಂಗಳೂರಿನಿಂದ ಹಾಸನಕ್ಕೆ 475ರಿಂದ 600 ರೂಪಾಯಿ ಟಿಕೆಟ್ ದರ ಇತ್ತು. ಇದೀಗ 899ರಿಂದ 1800 ರೂಪಾಯಿ ಟಿಕೆಟ್ ದರ ಹೆಚ್ಚಾಗಿದೆ. ಬೆಂಗಳೂರಿನಿಂದ ಧಾರವಾಡಕ್ಕೆ 500 ರೂಪಾಯಿಯಿಂದ 1100 ರೂಪಾಯಿ ಟಿಕೆಟ್ ದರ ಇತ್ತು. ಇದೀಗ 1200ರಿಂದ 3000ವರೆಗೆ ಟಿಕೆಟ್ ದರ ಹೆಚ್ಚಾಗಿದೆ. ಇನ್ನು ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ 500ರಿಂದ 900 ರೂಪಾಯಿ ಇತ್ತು. ಇದೀಗ 900ರಿಂದ 1500 ರೂಪಾಯಿ ಟಿಕೆಟ್ ದರ ಏರಿಕೆಯಾಗಿದೆ. ಇನ್ನು ಹಬ್ಬದ ಪ್ರಯುಕ್ತ ವಿಶೇಷ ಬಸ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಒಟ್ನಲ್ಲಿ ಹಬ್ಬದ ಹಿನ್ನೆಲೆ ಅರ್ಧಕ್ಕರ್ಧ ಜನ ಬೆಂಗಳೂರು ಬಿಟ್ಟು ಊರಿನ ಕಡೆ ಹೊರಟಿದ್ದಾರೆ. ದೀಪ್ತಿ ತೋಳಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮದ ಆಚರಣೆಗೆ ಕ್ಷಣಗಣನೆ ಶುರುವಾಗಿದೆ. ರಾಜಧಾನಿ ಬೆಂಗಳೂರಿನಿಂದ ಬೇರೆ ಬೇರೆ ಊರುಗಳಿಗೆ ತೆರಳುವ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ ಕೆಎಸ್ಆರ್ಟಿಸಿ ಬರೋಬ್ಬರಿ 1500 ಹೆಚ್ಚುವರಿ ವಿಶೇಷ ಬಸ್ಗಳನ್ನು ಬಿಟ್ಟಿದೆ. ಇದರ ಜೊತೆಗೆ ಖಾಸಗಿ ಬಸ್ಗಳು ಟಿಕೆಟ್ ದರ ಹೆಚ್ಚಿಸಿ ಪ್ರಯಾಣಿಕರನ್ನ ಸುಲಿಗೆ ಮಾಡ್ತಿವೆ. ಗೌರಿ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ. ಮೆಜೆಸ್ಟಿಕ್ ಬಸ್ ಸ್ಟಾಪ್ ಫುಲ್ ರಶ್. ಗೌರಿ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆ ಗೌರಿ ಹಬ್ಬದ ಪ್ರಯುಕ್ತ ಇಂದು ಸಿಟಿ ಜನ ಊರಿನತ್ತ ಹೊರಟಿದ್ದಾರೆ. ಲಾಂಗ್ ವೀಕೆಂಡ್ ಕಾರಣ ಮೆಜೆಸ್ಟಿಕ್ ಫುಲ್ ರಶ್ ಆಗಿದೆ. ನಾಳೆ ಸ್ವರ್ಣಗೌರಿ ವ್ರತ, ಸೆಪ್ಟೆಂಬರ್ 7ರಂದು ಗಣೇಶ ಚತುರ್ಥಿ ಹಾಗೂ ಸೆಪ್ಟೆಂಬರ್ 8ರಂದು ವಾರಾಂತ್ಯದ ಹಿನ್ನೆಲೆ ರಾಜ್ಯದ ವಿವಿಧೆಡೆ ತೆರಳುವ ಪ್ರಯಾಣಿಕರ ಸಂಖ್ಯೆ ಹೆಚ್ಚುತ್ತಿದೆ. ಖಾಸಗಿ ಬಸ್ ದರ ದುಪ್ಪಟ್ಟು. ಸಾಲು ರಜೆ ಹಿನ್ನೆಲೆ ಬೆಂಗಳೂರಿನಿಂದ ತಮ್ಮ ಊರುಗಳಿಗೆ ತೆರಳುವವರ ಸಂಖ್ಯೆ ಹೆಚ್ಚಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ಬಸ್ ಮಾಲೀಕರು ಟಿಕೆಟ್ ದರವನ್ನ ದುಪ್ಪಟ್ಟು ಮಾಡಿದ್ದಾರೆ. ಯಾವ್ಯಾವ ಊರಿಗೆ ಎಷ್ಟು ದರ ಅಂತ ನೋಡೋದಾದ್ರೆ, ಪ್ರಯಾಣಿಕರಿಗೆ ಟಿಕೆಟ್ ಬರೆ. ಬೆಂಗಳೂರಿನಿಂದ ಹಾವೇರಿಗೆ ಈ ಹಿಂದೆ 600ರಿಂದ 1200 ರೂಪಾಯಿ ಇತ್ತು. ಪ್ರಸ್ತುತ ದರ 1550ರಿಂದ 1600 ರೂಪಾಯಿ ಆಗಿದೆ. ಬೆಂಗಳೂರಿನಿಂದ ಗುಲ್ಬರ್ಗಕ್ಕೆ ಹೋಗಬೇಕಾದ್ರೆ 600ರಿಂದ 1200 ರೂಪಾಯಿ ಕೊಡಬೇಕಾಗಿತ್ತು. ಇದೀಗ 1200ರಿಂದ 1800 ರೂಪಾಯಿ ಕೊಡಬೇಕಾಗಿದೆ. ಬೆಂಗಳೂರಿನಿಂದ ಯಾದಗಿರಿಗೆ 600ರಿಂದ 1400 ರೂಪಾಯಿ ಕೊಡಬೇಕಾಗಿತ್ತು. ಪ್ರಸ್ತುತ 1100ರಿಂದ 1750 ರೂಪಾಯಿ ಟಿಕೆಟ್ ದರ ಹೆಚ್ಚಾಗಿದೆ.
ಹೆಚ್ಚಾಗಿದೆ. ಇನ್ನು ಬೆಂಗಳೂರಿನಿಂದ ದಾವಣಗೆರೆಗೆ ಈ ಹಿಂದೆ 550 ರೂಪಾಯಿಯಿಂದ 900 ರೂಪಾಯಿ ಇತ್ತು. ಇದೀಗ 900 ರೂಪಾಯಿಯಿಂದ 2000 ವರೆಗೆ ದರ ಹೆಚ್ಚಿದೆ. ಬೆಂಗಳೂರಿನಿಂದ ಹಾಸನಕ್ಕೆ 475ರಿಂದ 600 ರೂಪಾಯಿ ಟಿಕೆಟ್ ದರ ಇತ್ತು. ಇದೀಗ 899ರಿಂದ 1800 ರೂಪಾಯಿ ಟಿಕೆಟ್ ದರ ಹೆಚ್ಚಾಗಿದೆ. ಬೆಂಗಳೂರಿನಿಂದ ಧಾರವಾಡಕ್ಕೆ 500 ರೂಪಾಯಿಯಿಂದ 1100 ರೂಪಾಯಿ ಟಿಕೆಟ್ ದರ ಇತ್ತು. ಇದೀಗ 1200ರಿಂದ 3000ವರೆಗೆ ಟಿಕೆಟ್ ದರ ಹೆಚ್ಚಾಗಿದೆ. ಇನ್ನು ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ 500ರಿಂದ 900 ರೂಪಾಯಿ ಇತ್ತು. ಇದೀಗ 900ರಿಂದ 1500 ರೂಪಾಯಿ ಟಿಕೆಟ್ ದರ ಏರಿಕೆಯಾಗಿದೆ. ಇನ್ನು ಹಬ್ಬದ ಪ್ರಯುಕ್ತ ವಿಶೇಷ ಬಸ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಒಟ್ನಲ್ಲಿ ಹಬ್ಬದ ಹಿನ್ನೆಲೆ ಅರ್ಧಕ್ಕರ್ಧ ಜನ ಬೆಂಗಳೂರು ಬಿಟ್ಟು ಊರಿನ ಕಡೆ ಹೊರಟಿದ್ದಾರೆ. ದೀಪ್ತಿ ತೋಳಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮದ ಆಚರಣೆಗೆ ಕ್ಷಣಗಣನೆ ಶುರುವಾಗಿದೆ. ರಾಜಧಾನಿ ಬೆಂಗಳೂರಿನಿಂದ ಬೇರೆ ಬೇರೆ ಊರುಗಳಿಗೆ ತೆರಳುವ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ ಕೆಎಸ್ಆರ್ಟಿಸಿ ಬರೋಬ್ಬರಿ 1500 ಹೆಚ್ಚುವರಿ ವಿಶೇಷ ಬಸ್ಗಳನ್ನು ಬಿಟ್ಟಿದೆ. ಇದರ ಜೊತೆಗೆ ಖಾಸಗಿ ಬಸ್ಗಳು ಟಿಕೆಟ್ ದರ ಹೆಚ್ಚಿಸಿ ಪ್ರಯಾಣಿಕರನ್ನ ಸುಲಿಗೆ ಮಾಡ್ತಿವೆ. ಗೌರಿ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ. ಮೆಜೆಸ್ಟಿಕ್ ಬಸ್ ಸ್ಟಾಪ್ ಫುಲ್ ರಶ್. ಗೌರಿ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆ ಗೌರಿ ಹಬ್ಬದ ಪ್ರಯುಕ್ತ ಇಂದು ಸಿಟಿ ಜನ ಊರಿನತ್ತ ಹೊರಟಿದ್ದಾರೆ. ಲಾಂಗ್ ವೀಕೆಂಡ್ ಕಾರಣ ಮೆಜೆಸ್ಟಿಕ್ ಫುಲ್ ರಶ್ ಆಗಿದೆ. ನಾಳೆ ಸ್ವರ್ಣಗೌರಿ ವ್ರತ, ಸೆಪ್ಟೆಂಬರ್ 7ರಂದು ಗಣೇಶ ಚತುರ್ಥಿ ಹಾಗೂ ಸೆಪ್ಟೆಂಬರ್ 8ರಂದು ವಾರಾಂತ್ಯದ ಹಿನ್ನೆಲೆ ರಾಜ್ಯದ ವಿವಿಧೆಡೆ ತೆರಳುವ ಪ್ರಯಾಣಿಕರ ಸಂಖ್ಯೆ ಹೆಚ್ಚುತ್ತಿದೆ. ಖಾಸಗಿ ಬಸ್ ದರ ದುಪ್ಪಟ್ಟು. ಸಾಲು ರಜೆ ಹಿನ್ನೆಲೆ ಬೆಂಗಳೂರಿನಿಂದ ತಮ್ಮ ಊರುಗಳಿಗೆ ತೆರಳುವವರ ಸಂಖ್ಯೆ ಹೆಚ್ಚಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ಬಸ್ ಮಾಲೀಕರು ಟಿಕೆಟ್ ದರವನ್ನ ದುಪ್ಪಟ್ಟು ಮಾಡಿದ್ದಾರೆ. ಯಾವ್ಯಾವ ಊರಿಗೆ ಎಷ್ಟು ದರ ಅಂತ ನೋಡೋದಾದ್ರೆ, ಪ್ರಯಾಣಿಕರಿಗೆ ಟಿಕೆಟ್ ಬರೆ. ಬೆಂಗಳೂರಿನಿಂದ ಹಾವೇರಿಗೆ ಈ ಹಿಂದೆ 600ರಿಂದ 1200 ರೂಪಾಯಿ ಇತ್ತು. ಪ್ರಸ್ತುತ ದರ 1550ರಿಂದ 1600 ರೂಪಾಯಿ ಆಗಿದೆ. ಬೆಂಗಳೂರಿನಿಂದ ಗುಲ್ಬರ್ಗಕ್ಕೆ ಹೋಗಬೇಕಾದ್ರೆ 600ರಿಂದ 1200 ರೂಪಾಯಿ ಕೊಡಬೇಕಾಗಿತ್ತು. ಇದೀಗ 1200ರಿಂದ 1800 ರೂಪಾಯಿ ಕೊಡಬೇಕಾಗಿದೆ. ಬೆಂಗಳೂರಿನಿಂದ ಯಾದಗಿರಿಗೆ 600ರಿಂದ 1400 ರೂಪಾಯಿ ಕೊಡಬೇಕಾಗಿತ್ತು. ಪ್ರಸ್ತುತ 1100ರಿಂದ 1750 ರೂಪಾಯಿ ಟಿಕೆಟ್ ದರ ಹೆಚ್ಚಾಗಿದೆ. ಇನ್ನು ಬೆಂಗಳೂರಿನಿಂದ ದಾವಣಗೆರೆಗೆ ಈ ಹಿಂದೆ 550 ರೂಪಾಯಿಯಿಂದ 900 ರೂಪಾಯಿ ಇತ್ತು. ಇದೀಗ 900 ರೂಪಾಯಿಯಿಂದ 2000 ವರೆಗೆ ದರ ಹೆಚ್ಚಿದೆ. ಬೆಂಗಳೂರಿನಿಂದ ಹಾಸನಕ್ಕೆ 475ರಿಂದ 600 ರೂಪಾಯಿ ಟಿಕೆಟ್ ದರ ಇತ್ತು. ಇದೀಗ 899ರಿಂದ 1800 ರೂಪಾಯಿ ಟಿಕೆಟ್ ದರ ಹೆಚ್ಚಾಗಿದೆ. ಬೆಂಗಳೂರಿನಿಂದ ಧಾರವಾಡಕ್ಕೆ 500 ರೂಪಾಯಿಯಿಂದ 1100 ರೂಪಾಯಿ ಟಿಕೆಟ್ ದರ ಇತ್ತು. ಇದೀಗ 1200ರಿಂದ 3000ವರೆಗೆ ಟಿಕೆಟ್ ದರ ಹೆಚ್ಚಾಗಿದೆ. ಇನ್ನು ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ 500ರಿಂದ 900 ರೂಪಾಯಿ ಇತ್ತು. ಇದೀಗ 900ರಿಂದ 1500 ರೂಪಾಯಿ ಟಿಕೆಟ್ ದರ ಏರಿಕೆಯಾಗಿದೆ. ಇನ್ನು ಹಬ್ಬದ ಪ್ರಯುಕ್ತ ವಿಶೇಷ ಬಸ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಒಟ್ನಲ್ಲಿ ಹಬ್ಬದ ಹಿನ್ನೆಲೆ ಅರ್ಧಕ್ಕರ್ಧ ಜನ ಬೆಂಗಳೂರು ಬಿಟ್ಟು ಊರಿನ ಕಡೆ ಹೊರಟಿದ್ದಾರೆ. ದೀಪ್ತಿ ತೋಳಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮದ ಆಚರಣೆಗೆ ಕ್ಷಣಗಣನೆ ಶುರುವಾಗಿದೆ. ರಾಜಧಾನಿ ಬೆಂಗಳೂರಿನಿಂದ ಬೇರೆ ಬೇರೆ ಊರುಗಳಿಗೆ ತೆರಳುವ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ ಕೆಎಸ್ಆರ್ಟಿಸಿ ಬರೋಬ್ಬರಿ 1500 ಹೆಚ್ಚುವರಿ ವಿಶೇಷ ಬಸ್ಗಳನ್ನು ಬಿಟ್ಟಿದೆ. ಇದರ ಜೊತೆಗೆ ಖಾಸಗಿ ಬಸ್ಗಳು ಟಿಕೆಟ್ ದರ ಹೆಚ್ಚಿಸಿ ಪ್ರಯಾಣಿಕರನ್ನ ಸುಲಿಗೆ ಮಾಡ್ತಿವೆ. ಗೌರಿ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ. ಮೆಜೆಸ್ಟಿಕ್ ಬಸ್ ಸ್ಟಾಪ್ ಫುಲ್ ರಶ್. ಗೌರಿ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆ ಗೌರಿ ಹಬ್ಬದ ಪ್ರಯುಕ್ತ ಇಂದು ಸಿಟಿ ಜನ ಊರಿನತ್ತ ಹೊರಟಿದ್ದಾರೆ. ಲಾಂಗ್ ವೀಕೆಂಡ್ ಕಾರಣ ಮೆಜೆಸ್ಟಿಕ್ ಫುಲ್ ರಶ್ ಆಗಿದೆ. ನಾಳೆ ಸ್ವರ್ಣಗೌರಿ ವ್ರತ, ಸೆಪ್ಟೆಂಬರ್ 7ರಂದು ಗಣೇಶ ಚತುರ್ಥಿ ಹಾಗೂ ಸೆಪ್ಟೆಂಬರ್ 8ರಂದು ವಾರಾಂತ್ಯದ ಹಿನ್ನೆಲೆ ರಾಜ್ಯದ ವಿವಿಧೆಡೆ ತೆರಳುವ ಪ್ರಯಾಣಿಕರ ಸಂಖ್ಯೆ ಹೆಚ್ಚುತ್ತಿದೆ. ಖಾಸಗಿ ಬಸ್ ದರ ದುಪ್ಪಟ್ಟು. ಸಾಲು
ರಜೆ ಹಿನ್ನೆಲೆ ಬೆಂಗಳೂರಿನಿಂದ ತಮ್ಮ ಊರುಗಳಿಗೆ ತೆರಳುವವರ ಸಂಖ್ಯೆ ಹೆಚ್ಚಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ಬಸ್ ಮಾಲೀಕರು ಟಿಕೆಟ್ ದರವನ್ನ ದುಪ್ಪಟ್ಟು ಮಾಡಿದ್ದಾರೆ. ಯಾವ್ಯಾವ ಊರಿಗೆ ಎಷ್ಟು ದರ ಅಂತ ನೋಡೋದಾದ್ರೆ, ಪ್ರಯಾಣಿಕರಿಗೆ ಟಿಕೆಟ್ ಬರೆ. ಬೆಂಗಳೂರಿನಿಂದ ಹಾವೇರಿಗೆ ಈ ಹಿಂದೆ 600ರಿಂದ 1200 ರೂಪಾಯಿ ಇತ್ತು. ಪ್ರಸ್ತುತ ದರ 1550ರಿಂದ 1600 ರೂಪಾಯಿ ಆಗಿದೆ. ಬೆಂಗಳೂರಿನಿಂದ ಗುಲ್ಬರ್ಗಕ್ಕೆ ಹೋಗಬೇಕಾದ್ರೆ 600ರಿಂದ 1200 ರೂಪಾಯಿ ಕೊಡಬೇಕಾಗಿತ್ತು. ಇದೀಗ 1200ರಿಂದ 1800 ರೂಪಾಯಿ ಕೊಡಬೇಕಾಗಿದೆ. ಬೆಂಗಳೂರಿನಿಂದ ಯಾದಗಿರಿಗೆ 600ರಿಂದ 1400 ರೂಪಾಯಿ ಕೊಡಬೇಕಾಗಿತ್ತು. ಪ್ರಸ್ತುತ 1100ರಿಂದ 1750 ರೂಪಾಯಿ ಟಿಕೆಟ್ ದರ ಹೆಚ್ಚಾಗಿದೆ. ಇನ್ನು ಬೆಂಗಳೂರಿನಿಂದ ದಾವಣಗೆರೆಗೆ ಈ ಹಿಂದೆ 550 ರೂಪಾಯಿಯಿಂದ 900 ರೂಪಾಯಿ ಇತ್ತು. ಇದೀಗ 900 ರೂಪಾಯಿಯಿಂದ 2000ವರೆಗೆ ದರ ಹೆಚ್ಚಿದೆ. ಬೆಂಗಳೂರಿನಿಂದ ಹಾಸನಕ್ಕೆ 475ರಿಂದ 600 ರೂಪಾಯಿ ಟಿಕೆಟ್ ದರ ಇತ್ತು. ಇದೀಗ 899ರಿಂದ 1800 ರೂಪಾಯಿ ಟಿಕೆಟ್ ದರ ಹೆಚ್ಚಾಗಿದೆ. ಬೆಂಗಳೂರಿನಿಂದ ಧಾರವಾಡಕ್ಕೆ 500 ರೂಪಾಯಿಯಿಂದ 1100 ರೂಪಾಯಿ ಟಿಕೆಟ್ ದರ ಇತ್ತು. ಇದೀಗ 1200ರಿಂದ 3000ವರೆಗೆ ಟಿಕೆಟ್ ದರ ಹೆಚ್ಚಾಗಿದೆ. ಇನ್ನು ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ 500ರಿಂದ 900 ರೂಪಾಯಿ ಇತ್ತು. ಇದೀಗ 900ರಿಂದ 1500 ರೂಪಾಯಿ ಟಿಕೆಟ್ ದರ ಏರಿಕೆಯಾಗಿದೆ. ಇನ್ನು ಹಬ್ಬದ ಪ್ರಯುಕ್ತ ವಿಶೇಷ ಬಸ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಒಟ್ನಲ್ಲಿ ಹಬ್ಬದ ಹಿನ್ನೆಲೆ ಅರ್ಧಕ್ಕರ್ಧ ಜನ ಬೆಂಗಳೂರು ಬಿಟ್ಟು ಊರಿನ ಕಡೆ ಹೊರಟಿದ್ದಾರೆ. ದೀಪ್ತಿ ತೋಳಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.